ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಸ್ಪೆಷಲ್ಲಾಗಿ ನಾನು ಅವಕಾಡೋ ಡ್ರಿಂಕ್ಸ್, ಯಾವ ರೀತಿ ಅವಕಾಡೋ ಡ್ರಿಂಕ್ಸ್ ಅಂದರೆ ಅವಕಾಡೋ ಜ್ಯೂಸ್ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಸೊ ವೆರಿ ಸಿಂಪಲ್, ಕೇವಲ ಕೆಲವು ಪದಾರ್ಥಗಳನ್ನು ಹಾಕಿ ಮಾಡೋ ಅಂಥದ್ದು ತುಂಬಾ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ನೀವು ಸಾಮಾನ್ಯವಾಗಿ ಆರೆಂಜ್ ಜ್ಯೂಸ್, ಮ್ಯಾಂಗೋ ಜ್ಯೂಸ್, ಆಮೇಲೆ ಮೋಸಂಬಿ ಜ್ಯೂಸ್ ಈ ರೀತಿಯಾಗಿ ಜ್ಯೂಸನ್ನ ಮಾಡ್ಕೊಂಡು ಒಂದು ರೀತಿ ಟೇಸ್ಟನ್ನ ನೋಡಿರ್ತೀವಿ. ಹಾಗೆಯೇ ಅವಕಾಡೋ ಜ್ಯೂಸನ್ನು ಕೂಡ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನಾನು ಕೂಡ ಇದು ಮೊದಲನೇ ಸಾರಿ ಟ್ರೈ ಮಾಡಿ ಕುಡಿದಿದ್ದು. ಸೊ ತುಂಬಾ ಚೆನ್ನಾಗಿತ್ತು. ಸೊ ಬನ್ನಿ ಆಗಿದ್ದರೆ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತೀನಿ. ಸೊ ಒಂದು ಅವಕಾಡೋ ಇತ್ತು, ಆಲ್ರೆಡಿ 2 ತಂದಿದ್ದೆ. ಸೊ ಅದು ಆಲ್ರೆಡಿ ಒಂದು ಚಟ್ನಿ ಥರ ಮಾಡಿಬಿಟ್ಟು ತಿಂದಿದ್ದಾಯಿತು. ಸೊ ಈ ಒಂದು ಹಣ್ಣನ್ನು ನಾನು ಜ್ಯೂಸ್ ಮಾಡೋಣ ಅಂಥೇಳಿ ಸೊ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ತಿದ್ದೀನಿ. ಮತ್ತು 1 ಲೋಟ ಹಾಲು ಮತ್ತು ಹನಿ ಹಾಕ್ತಾಯಿದ್ದೀನಿ, ಜೇನುತುಪ್ಪ. ಸೊ ನೀವು ಬೇಕಿದ್ದರೆ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಸೊ ತುಂಬಾ ಸಿಂಪಲಾಗಿ ರೆಡಿಯಾಗುತ್ತೆ. ಸಿಂಪಲಾಗಾದರೂ ಟೇಸ್ಟ್ ಕೂಡ ಸಖತ್ತಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಇಷ್ಟ ಆಯಿತು ನನಗೆ. ಇನ್ನೊಂದು ಸರಿ ತಂದು ಮಾಡ್ಕೊಂಡು ಕುಡಿಬೇಕು. ಸೊ ಹಾಗೆಯೇ ಅವಕಾಡೋ ಗ್ಲಾಸ್ ಕೂಡ ನಮ್ಮ ಮನೇಲಿತ್ತು. ಸೊ ಅದಕ್ಕೇ ಹಾಕಿಬಿಟ್ಟು ಎಲ್ಲರೂ ಕುಡಿದಿದ್ದಾಯಿತು. ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಹೇಳಬೇಕು ಅಂತ ಹೇಳಿದ್ರೆ. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಅವಕಾಡೋ ಜ್ಯೂಸ್. ಮತ್ತು ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.